ಎಸ್ಸಿನು ಕೋಟಿ ಕೋಟಿ ಅನುದಾನ, ನೂರಾರು ಯೋಜನೆಗಳು, ಸಾವಿರಾರು ಸಿಬ್ಬಂದಿ ಇಷ್ಟೆಲ್ಲ ಇದ್ರೂ ಕೂಡ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಇನ್ನೂ ಕೂಡ ಸುಧಾರಿಸಿಲ್ಲ ಎಂಬ ಅಪಾದನೆಗಳ ನಡುವೆ ಒಬ್ಬ ವ್ಯಕ್ತಿ ತನ್ನ ಬೈಕ್ ಅನ್ನ ಏರಿ ರಾಜ್ಯದಾದ್ಯಂತ ಸಂಚರಿಸಿ ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸಲು ಹೊರಟಿದ್ದಾರೆ. ಅವರು ಮತ್ತಾರೂ ಅಲ್ಲ, ಒಂದು ಕಾಲದಲ್ಲಿ ಪತ್ರಕರ್ತರಾಗಿ ಗುರುತಿಸಿಕೊಂಡಂತಹ ಶ್ರೀನಿವಾಸನ್ ನಂದಗೋಪಾಲ್ ಅವರ ಈ ಒಂದು ವಿನೂತನ ಒಂದು ಯಾನದ ಹೆಸರು ಡ್ರೀಮ್ಸ್ ಆನ್ ವೀಲ್ಸ್ ಅಂತ. ಸಂಬಳ ಪಡೆಯೋರು ಮಾಡಿದ ಕೆಲಸವನ್ನ ಇವತ್ತು ಇವ್ರು ಮಾಡ್ತಾ ಇದ್ದಾರೆ. ಸರ್ಕಾರದ ಬೊಕ್ಕಸದಿಂದ ಸಂಬಳ ಪಡೆಯುವ ಅಧಿಕಾರಿಗಳು ಮತ್ತು ಶಿಕ್ಷಣ ಇಲಾಖೆ ತಜ್ಞರು ಎಸಿ ರೂಮಲ್ಲಿ ಕುಳಿತು ಯೋಜನೆಗಳನ್ನ ರೂಪಿಸುತ್ತಿದ್ರೆ, ನಂದಗೋಪಾಲ್ ಸುಡುವ ಬಿಸಿಲಿನಲ್ಲಿ ತಮ್ಮ ಹೋಂಡಾ CB 350 ಬೈಕ್ ಅನ್ನ ಏರಿ ಹಳ್ಳಿಗಳತ್ತ ಮುಖ ಮಾಡಿದ್ದಾರೆ. ಸರ್ಕಾರ ಮಾಡಬೇಕಾಗಿದ್ದ ಕೆಲಸವನ್ನ ಸಮಾಜದ ಮೇಲಿನ ಕಾಳಜಿಯಿಂದ ಇವರು ಮಾಡ್ತಾ ಇರೋದು ನಿಜಕ್ಕೂ ಕೂಡ ಹೆಮ್ಮೆಯ ವಿಚಾರ. ರಾಜ್ಯದ 31 ಜಿಲ್ಲೆಗಳ ಸರ್ಕಾರಿ ಶಾಲೆಗಳು ಸುಮಾರು 30,000ಕ್ಕೂ ಹೆಚ್ಚು ವಿದ್ಯಾರ್ಥಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ 62ಕ್ಕೂ ಹೆಚ್ಚು ವಿಶೇಷ ಕಾರ್ಯಕ್ರಮಗಳ ಮೂಲಕ ಕೌಶಲ್ಯ ವೃದ್ಧಿ ಮತ್ತು ಪರೀಕ್ಷಾ ಭಯವನ್ನ ಹೋಗಲಾಡಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಿದ್ದಾರೆ. 5,000 ಕಿಲೋಮೀಟರ್ ಬೈಕ್ ರೈಡ್ ಅನ್ನು ಮಾಡ್ತಿದ್ದಾರೆ. ಆ ವ್ಯಕ್ತಿ ನಮ್ಮ ಬೀದರ್ಗೆ ಬಂದಾಗ ನಾವು ಮಾತನಾಡಿಸಿದ್ವಿ. ಆ ಸಂದರ್ಭದಲ್ಲಿ ಸರ್ 56ರ ವಯಸ್ಸಿನಲ್ಲಿ ಇವೆಲ್ಲವೂ ಬೇಕಿತ್ತ ಅಂತ ಹೇಳಿದಾಗ ಅವರೊಂದು ಸ್ಪಷ್ಟವಾಗಿ ಒಂದು ಮಾತು ಹೇಳಿದ್ರು, ಏಜ್ ಈಸ್ ಅ ಜಸ್ಟ್ ಅ ನಂಬರ್. ವಯಸ್ಸನ್ನೋದು ಕೇವಲ ಅಂಕಿ. ಇನ್ನೊಂದು 4 ವರ್ಷ ಕಾಲ್ ಸರಿ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಸರ್, ಆದ್ರೆ ಇರೋಷ್ಟು ದಿನ ಗ್ರಾಮೀಣ ಭಾಗದ ಸರ್ಕಾರಿ ಶಾಲಾ ಮಕ್ಕಳು ಬುದ್ಧಿವಂತರಾಗಿದ್ದಾರೆ. ಆದ್ರೆ ಅವರಿಗೆ ಒಂದು ಡೈರೆಕ್ಷನ್ ನ ಕೊರತೆ ಇದೆ. ಆ ಡೈರೆಕ್ಷನ್ ಕೊಡಿಸುವಂತ ಕೆಲಸ ನಾನು ಮಾಡ್ತಿದ್ದೀನಿ ಸರ್, ನಾನೇನು ದೊಡ್ಡ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಅದೇ ನಿಜಕ್ಕೂ ಸರ್ಕಾರ ಮತ್ತು ಸರ್ಕಾರದ ಸಂಬಳ ಪಡೆಯುವಂತ ಅವರು ಮಾಡಬೇಕಾದ ಕೆಲಸವನ್ನ ಇವ್ರು ಮಾಡ್ತಾ ಇದ್ದಾರೆ. ಮಕ್ಕಳ ಮುಂದೆ ಒಂದು ರೀತಿ ಕೀಳರಿಮೆ ಇರುತ್ತೆ ಈ ಸರ್ಕಾರಿ ಶಾಲೆ ಮಕ್ಕಳು. ಅವರಲ್ಲಿ ಆತ್ಮವಿಶ್ವಾಸದ ಕೊರತೆ ಇರುತ್ತೆ ಈ ಖಾಸಗಿ ಶಾಲೆಯವರಿಗೆ ಹೋಲಿಸಿದ್ರೆ. ಆದ್ರೆ ನಾವು ಈ ಒಂದು SSLC PUC ಹಂತದಲ್ಲಿ ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಕೊಟ್ರೆ ಅಂತ ಮಕ್ಕಳಿಗೂ ನೀವು ಯಾರಿಗಿಂತಲೂ ಕಡಿಮೆ ಇಲ್ಲ ಎಂದು ಬೆನ್ನು ತಟ್ಟಿ ವೃತ್ತಿ ಬದುಕಿನ ಸಾವಿರಾರು ಅವಕಾಶಗಳನ್ನು ಅವರಿಗೆ ಪರಿಚಯಿಸುವುದು ಇವರ ನಂದಗೋಪಾಲ್ ಅವರ ಒಂದು ಉದ್ದೇಶವಾಗಿದೆ. ಇದು ಕೇವಲ ಸಂವಾದ ಕಾರ್ಯಕ್ರಮ ಅಲ್ಲ, ಇದೊಂದು ಸಂಶೋಧನೆಯೂ ಹೌದು. 5,000 ಕಿಲೋಮೀಟರ್ ಯಾನದಲ್ಲಿ ನಂದಗೋಪಾಲ್ ಅವರು ಸರ್ಕಾರಿ ಶಾಲೆಗಳ ನೈಜ ಸ್ಥಿತಿಗತಿ, ಶಿಕ್ಷಕರ ಬೋಧನಾ ಸಾಮರ್ಥ್ಯ ಮತ್ತು ವಿದ್ಯಾರ್ಥಿಗಳ ಅಗತ್ಯತೆಗಳ ಬಗ್ಗೆ ವಿಮರ್ಶನಾತ್ಮಕ ಅಧ್ಯಯನ ನಡೆಸಲಿದ್ದಾರೆ. ಇವರ ಈ ವರದಿ ಮುಂದಿನ ದಿನಗಳಲ್ಲಿ ಶೈಕ್ಷಣಿಕ ಸುಧಾರಣೆಗೆ ದೊಡ್ಡ ದಾರಿದೀಪ ಕೂಡ ಆಗಬಲ್ಲದು. ಇವತ್ತು ನೋಡಿ, ವ್ಯವಸ್ಥೆಯನ್ನ ಬೈಯುತ್ತಾ ಕೂರುವವರ ನಡುವೆ ವ್ಯವಸ್ಥೆಯನ್ನ ಸರಿಪಡಿಸಲು ಬೀದಿಗಿಳಿಯುವವರು ಬಹಳ ಕಡಿಮೆ. ಶ್ರೀನಿವಾಸನ್ ನಂದಗೋಪಾಲ್ ಅವರು ಅಂತ ಅಪರೂಪದ ವ್ಯಕ್ತಿಗಳ ಸಾಲಿಗೆ ಸೇರ್ತಾರೆ. ತನ್ನ ವೈಯಕ್ತಿಕ ಬದುಕಿನ ಸುಖ ಸಂತೋಷವನ್ನ ಬದಿಗಿಟ್ಟಿ ನಾಳೆಯ ಪ್ರಜೆಗಳಾದ ವಿದ್ಯಾರ್ಥಿಗಳಿಗಾಗಿ ಇವರು ಹಮ್ಮಿಕೊಂಡಿರುವಂತ ಈ ಡ್ರೀಮ್ಸ್ ಆನ್ ವೀಲ್ಸ್ ಅಭಿಯಾನಕ್ಕೆ ಇಡೀ ಕರ್ನಾಟಕವೇ ಸಾಕ್ಷಿಯಾಗಬೇಕಾಗಿದೆ. ಸರ್ಕಾರಿ ಶಾಲಾ ಮಕ್ಕಳ ಕಣ್ಣಲ್ಲಿ ಕನಸಿದೆ. ಆ ಕನಸಿಗೆ ಮಾರ್ಗದರ್ಶನದ ಇಂಧನ ತುಂಬಲು ನಂದಗೋಪಾಲ್ ಹೊರಟಿದ್ದಾರೆ. ಅವರ ಈ ಯಾನ ಯಶಸ್ವಿಯಾಗಲಿ, ಸರ್ಕಾರಿ ಶಾಲೆಗಳ ಹಣೆ ಬರ ಬದಲಾಗಲಿ ಅಂತ ನಾವು ಕೂಡ ಆಶಿಸುತ್ತೇವೆ. ಇದರ ಜೊತೆಗೆ ನಂದಗೋಪಾಲ್ ಅವರು ಬೀದರ್ಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ನಮ್ಮ ವಾಹಿನಿಯ ಜೊತೆಗೆ ಮಾತನಾಡಿದ್ದಾರೆ. ಏನು ಅವರ ಅನುಭವವನ್ನ, ಒಂದಿಷ್ಟು ಅನುಭವವನ್ನ ಹಂಚಿಕೊಂಡಿದ್ದಾರೆ. ಬನ್ನಿ ಕ್ವಿಕ್ ಆಗಿ ಅವರ ಅನುಭವವನ್ನ ಕೇಳಿ ಮತ್ತೆ ಮುಂದಿನ ಸುದ್ದಿ. ರೂರಲ್ ಏರಿಯಾಸಿನ ಗೌರ್ಮೆಂಟ್ ಶಾಲೆಯ 10ನೇ ಕ್ಲಾಸ್ ಮಕ್ಕಳಿಗೆ ಸ್ವಲ್ಪ ಅಂಡರ್ ಎಕ್ಸ್ಪೋಸ್ಡ್ ಇರುವ ಈ ಮಕ್ಕಳಿಗೆ 10ನೇ ಕ್ಲಾಸ್ ಪರೀಕ್ಷಾ ತಯಾರಿ ಹೇಗೆ ಮಾಡೋದು, ಪರೀಕ್ಷೆಯ ಹೆದರಿಕೆ ಹೇಗೆ ಹೋಗಲಾಡಿಸೋದು, ಮತ್ತು ಫ್ಯೂಚರ್ ಕೆರಿಯರ್ ಗೈಡೆನ್ಸ್ ಇಲ್ಲ ಅವರ ಏನೇನು ಒಂದು ಡೈರೆಕ್ಷನ್ ಕೊಡುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ. ದಕ್ಷಿಣ ಕನ್ನಡದ ದಕ್ಷಿಣ ಕನ್ನಡದ ಕೊನೆಯ ಒಂದು ಹಳ್ಳಿ ತಲಪಾಡಿ ಅಂತ, ನಮ್ಮ ಮಂಗಳೂರಿನಿಂದ ಒಂದು 15 ಕಿಲೋಮೀಟರ್ ದೂರದಲ್ಲಿರುವ ತಲಪಾಡಿ, ಅದು ಕೇರಳ ಬಾರ್ಡರ್ ಟಚ್ ಆಗುತ್ತೆ. ಸೊ ಅಲ್ಲಿಂದ ಶುರು ಮಾಡಿದ ಈ ಪ್ರಯಾಣ ಇವತ್ತು ಕರ್ನಾಟಕದ ಮೇಲ್ತುದಿಯಲ್ಲಿ ಅಂದರೆ ಬೀದರ್ ಜಿಲ್ಲೆಯಲ್ಲಿ ಮುಟ್ಟಿದೆ. ಈ ಡ್ರೀಮ್ಸ್ ಆನ್ ವೀಲ್ಸ್ ಈಗ ಸಾಧಾರಣ 14 ಜಿಲ್ಲೆಗಳು ಮತ್ತು ಒಂದು 4,000 ಮಕ್ಕಳ ಜೊತೆ ಮಾತಾಡಿಕೊಂಡು ನನ್ನದು ಒಂದು ಬೆಳವಣಿಗೆ ಆಗ್ತಾಯಿದೆ. ಯಾಕಂದರೆ ಪ್ರತಿ 50 ಕಿಲೋಮೀಟರ್ನಲ್ಲಿ ಕರ್ನಾಟಕದ ಸೊಬಗು, ಕರ್ನಾಟಕದ ಒಂದು ಏನು ಮಣ್ಣು ಚೇಂಜ್ ಆಗ್ತಾ ಹೋಗ್ತದೆ.
ಕರ್ನಾಟಕದ ಭಾಷೆ ಆಗಲಿ ಸಂಸ್ಕೃತಿ ಆಗಲಿ ಎಲ್ಲ ಚೇಂಜ್ ಆಗ್ತಾ ಹೋಗ್ತದೆ. ಹಾಗಾಗಿ ಇದು ಡ್ರೀಮ್ಸ್ ಆನ್ ವೀಲ್ಸ್ ಬರೀ ಮಕ್ಕಳಿಗೊಂದು ಒಂದು ವರ್ಕ್ಶಾಪ್ ಇಲ್ಲ ಪಾಠ ಮಾಡುವಂಥ ಒಂದು ಕ್ಯಾಂಪೇನ್ ಆಗದೆ ಕರ್ನಾಟಕವನ್ನೇ ಒಂದು ಡಾಕ್ಯುಮೆಂಟೇಷನ್ ಮಾಡುವಂಥ ಒಂದು ಒಳ್ಳೆ ಅವಕಾಶ ನನಗೆ. ಸೊ ಇಂದು ಬೀದರ್ನಿಂದ ತಿರ್ಗಾ ನಾನು ಸೆಂಟ್ರಲ್ ಕರ್ನಾಟಕ ಮೂಲಕ ಅಂದರೆ ರಾಯಚೂರು, ಚಿತ್ರದುರ್ಗ, ವಿಜಯಪುರ, ಚಿತ್ರದುರ್ಗ ಮತ್ತು ಶಿವಮೊಗ್ಗ ಸೈಡ್ ಹೋಗಿ ಲಾಸ್ಟಲ್ಲಿ ಬೆಂಗಳೂರಲ್ಲಿ ಎಂಡ್ ಮಾಡ್ತೀನಿ. ಸೊ ಮೋಸ್ಟ್ಲಿ ಅಬೌಟ್ 5200 ಕಿಲೋಮೀಟರ್ಸ್ ಅಷ್ಟು ನಾನು ಈ ಒಂದು ಟ್ರಾವೆಲ್ ಮಾಡ್ತಾಯಿದ್ದೀನಿ. ಆಗಿ ನನಗೆ ಮಕ್ಕಳದು ಫೀಡ್ಬ್ಯಾಕ್ ಒಂದು ಸೈಡಿಂದ ಇದ್ದರೆ, ನನಗೆ ನನ್ನದೇ ಆದ ಕರ್ನಾಟಕದ ಬಗ್ಗೆ ಅದು ಫೀಡ್ಬ್ಯಾಕ್, ಇದು ನನ್ನ ಮುಖ್ಯ ಅನುಭವ ಅಂತೇಳಿ ಹೇಳ್ಬೋದು.